ಅಲ್ಲಿ ಏನಿಲ್ಲ ಸರ್, ಡಿಸೈನ್ ಚಾಯ್ಸಿಂಗ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ರೊಟೇಷನ್ ಮಾಡ್ಕೋಬಹುದು. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಕಲರ್ ಚಾಯ್ಸಿಂಗ್. ಜಸ್ಟ್ ಈ ಬಟನ್ ಆನ್ ಮಾಡಿದ್ರೆ ಸಾಕು. ಪವರ್ ಪ್ಲಸ್ ಅಂತ ಬ್ಲೌಸ್ ವರ್ಕ್ ಹಾಕ್ಬೋದು, ಟಿ ಶರ್ಟ್ ಎಂಬ್ರಾಯ್ಡ್ರಿ ಮಾಡ್ಬೋದು, ಎಲ್ಲ ವರ್ಕ್ ಮಾಡ್ಬೋದು. ಇವೆಲ್ಲ ಬ್ರೈಡಲ್ ವರ್ಕ್ಸ್. ಪಿಕಾಕ್ ಡಿಸೈನ್ ಬಂದ್ಬಿಟ್ಟು ಇದು ನೋಡ್ಬಿಟ್ರಾ, ಕಂಪ್ಲೀಟ್ ಥ್ರೆಡ್ ವರ್ಕ್ ಸರ್. ಇದು ಬಂದ್ಬಿಟ್ಟು ಮಷೀನ್ ಅಲ್ಲೇ ಹಾಕಿರೋದು, ಮನೇಲಿ ಆರಾಮಾಗಿ ಕೂತ್ಕೊಂಡು ಮಾಡೋ ಅಂತ ಕೆಲಸ. ಇದು 2000 ತರ ಅರ್ನ್ ಮಾಡ್ಕೋಬಹುದು ಪರ್ ಡೇ. ಇದು ಬಂದ್ಬಿಟ್ಟು ಕ್ಲಾಸಿಕ್ ಮಾಡೆಲ್. ಇದು ಬಂದ್ಬಿಟ್ಟು ಡಬಲ್ ಹೆಡ್. ಯುಗಾದಿಗೋಸ್ಕರ ಆಫರ್ ಕೊಡ್ತಾ ಇರೋದು. ಆ ಮಷಿನ್ ತಗೊಂಡ್ರೆ ಈ ಮಷಿನ್ ಗಳು ಫ್ರೀ ಆಗಿ ಸಿಗುತ್ತೆ ನಿಮ್ಗೆ. ರೆಗ್ಯುಲರ್ ಆಫರ್ಸ್ ಸರ್ ಇವು. ನ್ಯೂಲಿ ಡಿಸೈನ್ಸ್ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀವಿ. 1 year ಫ್ರೀ ಸರ್ವಿಸ್ ಇರುತ್ತೆ. 3000 ಡಿಸೈನ್ಸ್ ಕೊಡ್ತೀವಿ ವಿತ್ ಪೆನ್ ಡ್ರೈವ್, ಫ್ರೀ ಡೆಲಿವರಿ, ಫ್ರೀ ಇನ್ಸ್ಟಾಲೇಷನ್. ನಮ್ಮಲ್ಲಿ ಥ್ರೆಡ್ಸ್ ಎಲ್ಲ ಸಿಗುತ್ತೆ. ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು? ನಾವು ಚೆನ್ನಾಗಿದ್ದೀವಿ ಸರ್. ಇದು ಬಂದ್ಬಿಟ್ಟು ಶ್ರೀವಿದ್ಯಾ ಎಂಬ್ರೋ ಸೊಲ್ಯೂಷನ್ ಅಂತ. ಇಲ್ಲಿ ನಾವು ಎಂಬ್ರಾಯ್ಡ್ರಿ ಮಷಿನ್, ಇದರಲ್ಲಿ ಬ್ಲೌಸ್ ವರ್ಕ್ಸ್ ಎಲ್ಲ ಮಾಡ್ಬೋದು ನೀವು. ಇದು ಬಂದ್ಬಿಟ್ಟು ಡಬಲ್ ಹೆಡ್ ಮಷಿನ್ ಸರ್. ಇದು ಬಂದ್ಬಿಟ್ಟು ಕ್ಲಾಸಿಕ್ ಮಾಡೆಲ್. ಇದು ಬಂದ್ಬಿಟ್ಟು ಪವರ್ ಪ್ಲಸ್ ಅಂತ. ಕ್ಲಾಸಿಕಲ್ ಅಪ್ಡೇಟೆಡ್ ಮಾಡೆಲ್. ಇವಾಗ ರನ್ನಿಂಗ್ ಅಲ್ಲಿ ನಡೀತಿರೋದೇ ಕ್ಲಾಸಿಕಲ್ ಪವರ್ ಪ್ಲಸ್ ಅಂತ ಬಂದ್ಬಿಟ್ಟಿದೆ ಇದು. ಸೊ ಇದು ಬಂದು ಏನು ಸ್ಪೆಷಾಲಿಟಿ ಇದ್ರದ್ದು ಸರ್? ಇದರಲ್ಲಿ ಏನಂದ್ರೆ ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ, ಮತ್ತೆ ಗೇಜ್ ಎಲ್ಲ ಜಾಸ್ತಿ ಇರುತ್ತೆ ಇದ್ರದ್ದು ಮಷೀನಿಂದು. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸಖತ್ತಾಗಿದೆ ಸರ್ ಇದ್ರದ್ದು. ಇದರಲ್ಲೆಲ್ಲ ಬ್ಲೌಸ್ ವರ್ಕ್ ಹಾಕ್ಬೋದು ನೀವು. ಆಮೇಲೆ ಕುರ್ತಾಗಳಿಗೆ, ನೈಟೀಸ್ಗಳಿಗೆ, ಟಿ ಶರ್ಟ್ ಎಂಬ್ರಾಯ್ಡ್ರಿ ಮಾಡ್ಬೋದು. ಆಮೇಲೆ ಪಾಕೆಟ್ಗಳಿಗೆ ವರ್ಕ್ ಮಾಡ್ಬೋದು. ಏನೇನು ಕಂಪ್ಲೀಟ್ ಥ್ರೆಡ್ ವರ್ಕ್ ಏನೇನಿದೆಯೋ ಎಲ್ಲ ವರ್ಕ್ ಮಾಡ್ಬೋದು ಸರ್. ಸರ್ ಇದು ಬಂದ್ಬಿಟ್ಟು ಸ್ಪೇಸ್ ನಿಮಗೆ ಒಂದು 4x4 ಇಲ್ಲ 5x5 ಆದ್ರೆ ಅಷ್ಟೇ ಸಾಕು. ಒಂದು ರೂಮ್ ಇದ್ರೆ ಸಾಕು ನಮಗೆ. ಒಂದು ರೂಮ್ ಒಳಗಾದ್ರೆ ಸಾಕಾಗುತ್ತೆ. ಸಿಂಪಲ್ ವರ್ಕ್ಸ್ ಆದ್ರೆ ನೀವು ಪರ್ ಡೇಗೆ 3 to 4, 4 to 5 ಅಂತೂ ಹಾಕ್ಬೋದು ನೀವು ಸಿಂಪಲ್ಸ್ ಆದ್ರೆ. ಹೆವಿ ವರ್ಕ್ ಆದ್ರೆ ನಿಮಗೆ ಬ್ರೈಡಲ್ ವರ್ಕ್ಸ್ ಆ ಥರ ಆದ್ರೆ ಒಂದು 2 to 3 ಅಂತೂ ಹಾಕ್ಬೋದು ಮಿನಿಮಮ್. ಸರ್ ಇದರಲ್ಲಿ ನಿಮಗೆ ಕ್ಲಾಸಿಕ್ಕು, ಬಟರ್ಫ್ಲೈ, ಫ್ಯೂಚರ್, ಡಬಲ್ ಹೆಡೆಡ್ ಮತ್ತೆ ಪ್ರೋ ಮತ್ತೆ ಪವರ್ ಪ್ಲಸ್ ಅಂತ ಮಷಿನ್ಸ್ ಬರುತ್ತೆ. ಇವಾಗ ಪ್ರೋ ಮತ್ತು ಪವರ್ ಪ್ಲಸ್ ಎಲ್ಲ ಇವಾಗ ಅಪ್ಡೇಟೆಡ್ ಮಾಡೆಲು ಸರ್ ನಿಮಗೆ. ಇದರಲ್ಲಿ ಇದು ಬಂದುಬಿಟ್ಟು ನಿಮಗೆ 20x32 ಫ್ರೇಮ್ ಸೈಜ್ ಸಿಗುತ್ತೆ ನಿಮಗೆ. ಅಟ್ ಎ ಟೈಮಲ್ಲಿ ಬ್ಯಾಕು ಫ್ರಂಟು ಒಟ್ಟಿಗೆ ರನ್ ಆಗುತ್ತೆ. ಇನ್ನೊಂದು ಸತಿ ಫ್ರೇಮ್ ಚೇಂಜ್ ಮಾಡಿ 2 ಸ್ಲೀವ್ಸ್ ಇದ್ರೆ ಅಟ್ ಎ ಟೈಮ್ ಆಗುತ್ತೆ ಸರ್ ಇದರಲ್ಲಾದರೆ ನಿಮಗೆ. ಅದೇ ಫ್ಯೂಚರ್ ಮಾಡೆಲ್ ತೊಗೊಂಡ್ರೆ ನಿಮಗೆ ಫ್ರೇಮ್ ದೊಡ್ಡದು ಬರುತ್ತೆ ಸರ್. ನೋಡಿ ಈ ಥರ ಸಿಂಪಲ್ ವರ್ಕ್ಸ್ ಆದರೆ ನೀವು ಪರ್ ಡೇಗೆ ಏನಿಲ್ಲ ಅಂದರೂ 4 to 5 ವರ್ಕ್ಸ್ ಅಂತೂ ಹಾಕ್ಬೋದು ನೀವು. ಅದೇ ಇದರಲ್ಲೇ ಹೆವಿ ವರ್ಕ್, ಇದು ಬಂದುಬಿಟ್ಟು ಹೆವಿ ವರ್ಕ್ ಬರುತ್ತೆ ಸರ್ ನಿಮಗೆ. ಇವೆಲ್ಲ ಬ್ರೈಡಲ್ ವರ್ಕ್ಸ್, ಕಂಪ್ಲೀಟ್ ಬ್ಯಾಕ್ ಫುಲ್ ವರ್ಕ್ ಬರುತ್ತೆ, ಸ್ಲೀವ್ಸ್ ಎಲ್ಲ ಫುಲ್ ವರ್ಕ್ ಬರುತ್ತೆ. ಕಮ್ಮಿ ಪ್ರೈಸಲ್ಲಿ ಈ ಥರ ಫುಲ್ ವರ್ಕ್ ಮಾಡಿಸ್ಬೋದು. ತುಂಬ ರಿಚ್ ಆಗೂ ಕಾಣುತ್ತೆ, ತುಂಬ ಬಾಳಿಕೆನೂ ಬರುತ್ತೆ. ಹ್ಯಾಂಡ್ ವರ್ಕ್ಸ್ ಎಲ್ಲ ಆದರೆ ಅಷ್ಟು ಬಾಳಿಕೆ ಬರೋದಿಲ್ಲ. ನೋಡಿ ಇವೆಲ್ಲ ಕಂಪ್ಲೀಟ್ ಬ್ರೈಡಲ್ ವರ್ಕ್ ಸರ್ ಇದು. ಸರ್ ನೋಡಿ ಇದು ಬ್ಯಾಕ್ ಕಂಪ್ಲೀಟ್ ಆಗಿದೆ ವರ್ಕ್ ಆಲ್ರೆಡಿ. ಇದು ಸಖತ್ತಾಗಿ ಬಂದಿದೆಯಲ್ಲ ಡಿಸೈನ್ ಇದು. ನೋಡಿ ಸರ್, ಪಿಕಾಕ್ ಡಿಸೈನ್ ಬಂದ್ಬಿಟ್ಟು ಇದು. ಸೂಪರ್. ಈಗ ಇದು ಬ್ಯಾಕ್ ಪಾರ್ಟ್ ಆಗಿದೆ. ಫ್ರಂಟ್ ಪಾರ್ಟನ್ನು ನಾನು ನಿಮ್ಗೆ ಹಾಕಿ ತೋರಿಸ್ತೀನಿ, ಯಾವ ಥರ ಆಪ್ರೇಟಿಂಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ ಸರ್ ಆಪ್ರೇಟಿಂಗು. ಫಸ್ಟ್ ಸ್ಟೆಪ್ಪಲ್ಲಿ ಏನಿಲ್ಲ ಸರ್, ಡಿಸೈನ್ ಚಾಯ್ಸಿಂಗ್ ಮಾಡ್ಕೋಬೇಕು ನಾವು, ಯಾವ ಡಿಸೈನ್ ಹಾಕ್ತಿದ್ದೀವಿ ಅನ್ನೋದು ಬಂದ್ಬಿಟ್ಟು. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ನಿಮಗೆ ಮೆಜರ್ಮೆಂಟ್, ಡೈರೆಕ್ಷನ್ನು, ಯಾವ ಕಡೆ ಹಾಕ್ತಿದ್ದೀವಿ ಅನ್ನೋದನ್ನ ನೀವು ನೋಡ್ಕೋಬೋದು. ಇದರಲ್ಲಿ ರೊಟೇಷನ್ ಮಾಡ್ಕೋಬೋದು. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಕಲರ್ ಚಾಯ್ಸಿಂಗ್ ಇರುತ್ತೆ ನಿಮಗೆ. ಕಲರ್ ಚಾಯ್ಸ್ ಯಾವ ಥರ ಮಾಡ್ತೀವಿ, ಸ್ಯಾರಿ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ನಾವು ಕಲರ್ ಚಾಯ್ಸಿಂಗ್ ಮಾಡೋದು. ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಮೂಮೆಂಟ್ ಇರುತ್ತೆ, ಎಲ್ಲಿಗೆ ಹಾಕ್ತೀವಿ ಅನ್ನೋದು ಮೂಮೆಂಟ್ ಮಾಡ್ಕೋಬೇಕು ಇದರಲ್ಲಿ. ಸೊ ಆಲ್ರೆಡಿ ಸ್ಕೆಚ್ ಮಾಡಿ ಇಟ್ಟಿರ್ತೀರಾ, ಅಲ್ಲಿಗೆ ಮೂಮೆಂಟ್ ಹಾಕ್ಕೊಳ್ತೀರಾ? ಮಾರ್ಕಿಂಗ್ ಮಾಡಿಟ್ಟಿರ್ತೀವಿ, ಸೊ ಅಲ್ಲಿಗೆ ನಾವು ಹಾಕೋದಿರುತ್ತೆ. ಸೊ ಇದೆಲ್ಲ ನಾವು ಡೈರೆಕ್ಷನ್ ಎಲ್ಲ ಮಾಡಿದ್ಮೇಲೆ, ಸೆಟ್ ಮಾಡಿದ್ಮೇಲೆ ಜಸ್ಟ್ ಈ ಬಟನ್ ಆನ್ ಮಾಡಿದರೆ ಸಾಕು ಸರ್, ಕಂಪ್ಲೀಟ್ ರನ್ ಆಗುತ್ತೆ ಮಷಿನ್. ಜಸ್ಟ್ ಇವಾಗ ಕಂಪ್ಲೀಟ್ ಆಗೋತನ ರನ್ ಆಗುತ್ತೆ ಅದು. ಸೊ ಅಂದ್ರೆ ನಾವು ಇಲ್ಲೇ ಇರಬೇಕಾ, ಹಿಂಗೆ ಅದೇ ಅದು ಪಾಡಿಗೆ ಅದು ಮಾಡ್ತಾ ಇಲ್ಲ ಸರ್, ರನ್ ಆಗುತ್ತೆ. ಇನ್ ಕೇಸ್ ಏನಾದರೂ ಥ್ರೆಡ್ ಕಟ್ ಆದ್ರೆ ಸ್ಟಾಪ್ ಆಗುತ್ತೆ, ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ. ಆಮೇಲೆ ಇದು ಟೈಮಿಂಗ್ಸ್ ಎಲ್ಲ ತೋರಿಸುತ್ತೆ ಸರ್ ಇದರಲ್ಲೇ, ಎಷ್ಟು ಟೈಮ್ಸ್ ಇರುತ್ತೆ. ಇದು 19 minutes ಇದೆ ಇದು. ಆಮೇಲೆ ಎಷ್ಟು ಸ್ಟಿಚಸ್ ಬೀಳುತ್ತೆ, ಕಲರ್ಸ್ ಎಷ್ಟಿದೆ ಎಲ್ಲ ಕಂಪ್ಲೀಟ್ ಇದರಲ್ಲೇ ಶೋ ಆಗುತ್ತೆ ನಿಮಗೆ. ಸೊ ಇದರಲ್ಲಿ ಬಂದು ಎಷ್ಟು ಡಿಸೈನ್ ಇದೆ ಆಕ್ಚುಲಿ? ಕಂಪ್ನಿಯಿಂದ 2,500 ಇಂದ 3,000 ಡಿಸೈನ್ಸ್ ಕೊಡ್ತೀವಿ ವಿತ್ ಪೆನ್ ಡ್ರೈವ್. ಡಿಸೈನ್ಸ್ ಯಾವುದು ಬುಕ್ ಕೊಡ್ತೀವಲ್ವಾ ಕಸ್ಟಮರ್ಗೆ, ನಮ್ಮ ಕಡೆಯಿಂದಾನೇ ಬುಕ್ ಕ್ಯಾಟಲಾಗ್ ಬುಕ್ಸ್ ಫೆಸಿಲಿಟಿ ಇರುತ್ತೆ. ಇದರಲ್ಲಿ ಯಾವ ಡಿಸೈನ್ ಬೇಕೋ ಅದನ್ನ ಹಾಕ್ಬೋದು, ಪೆನ್ ಡ್ರೈವ್ ಇಂದ ಕಾಪಿ ಮಾಡ್ಕೊಂಡು ಹಾಕ್ಬೋದು. ಇದೆಲ್ಲ ಡಿಸೈನ್ಸ್ ಬಂದ್ಬಿಟ್ಟು ಸರ್ ಎಲ್ಲ ನ್ಯೂಲಿ ಡಿಸೈನ್ಸ್, ಟ್ರೆಂಡಿಂಗ್ ಡಿಸೈನ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಈ ಬುಕ್ ಕೊಡ್ತೀರಾ? ಕಂಪ್ಲೀಟ್ ಕ್ಯಾಟಲಾಗ್ ಪ್ಲಸ್ ಪೆನ್ ಡ್ರೈವ್. ಸೊ ಈಗ ಆಪರೇಟಿಂಗು ನಾರ್ಮಲ್ ಆಗಿ ಈಗೇನು ಎಜುಕೇಶನ್ ಇರೋರೇ ಆಪರೇಟ್ ಮಾಡೋಕ್ಕಾಗತ್ತಾ, ಹೆಂಗೆ ಇದು ಅಂತ? ಇಲ್ಲ ಸರ್, ಇದು ಎಜುಕೇಶನ್ ಮೇನ್ಲಿ ಬೇಕು ಅಂತ ನೆಸೆಸಿಟಿ ಏನಿಲ್ಲ ಸರ್. ಎಜುಕೇಶನ್ ಇಲ್ಲದವರು ಸಹ ಮಾಡ್ಬೋದು. ಜಸ್ಟ್ ಏನಂದ್ರೆ ಆಪರೇಟಿಂಗ್ ಸ್ವಲ್ಪ ಗೊತ್ತಿದ್ರೆ ಸಾಕು ಸರ್. ಅದನ್ನು ನಾವು ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀವಿ. ಜಸ್ಟ್ ಮೊಬೈಲ್ ಆಪರೇಟಿಂಗ್ ಹೇಗಿರುತ್ತೋ ಅಷ್ಟು ಆಪರೇಟಿಂಗ್ ಎಲ್ಲ ಇರುತ್ತೆ ಅಷ್ಟೇ, ಸಿಂಪಲ್ ಆಪರೇಟಿಂಗ್ ಇರುತ್ತೆ. ಅದೆಲ್ಲ ಕಂಪ್ಲೀಟ್ ಟ್ರೈನಿಂಗ್ ನಾವೇ ಕೊಡ್ತೀವಿ. ಬನ್ನಿ ಸರ್, ನಮ್ಮಲ್ಲಿ ಇನ್ನೂ ಮಿಷಿನ್ಸ್ ಇದೆ. ಇದು ಬಂದ್ಬಿಟ್ಟು ಕ್ಲಾಸಿಕ್ ಮಾಡೆಲ್.
ಇದು ಬಂದ್ಬಿಟ್ಟು ಡಬಲ್ ಹೆಡ್ ಸರ್ ನಿಮ್ಗೆ. ಇದೇನಂದ್ರೆ ನೋಡಿ ಸ್ವಲ್ಪ ಚೇಂಜಸ್ ಇದೆ ಆ ಮಷಿನ್ಗೂ ಈ ಮಷಿನ್ಗೂ ಅಲ್ವಾ. ಇದು ಬಂದ್ಬಿಟ್ಟು ಡಬಲ್ ಹೆಡ್ ಮಷಿನ್ ಸರ್, 2 ಹೆಡ್ ಬರುತ್ತೆ ಇದಕ್ಕೆ. ಇದ್ರಲ್ಲಿ ಏನಂದ್ರೆ ಕಂಪ್ಲೀಟ್ ಸ್ಲೀವ್ಸ್ ವರ್ಕ್ ಆಗ್ತೀವಲ್ಲ ಅಟ್ ಎ ಟೈಮ್ ಅಲ್ಲಿ 2 ಹೆಡ್ ರನ್ ಆಗುತ್ತೆ ಇದ್ರಲ್ಲಿ. ಆದ್ರೆ ನಿಮ್ಗೆ ಅಂದ್ರೆ ಬೇಗ ವರ್ಕ್ ಆಗ್ಬಿಡುತ್ತೆ, ಟೈಮಿಂಗ್ಸ್ ಕನ್ಸ್ಯೂಮ್ ಆಗುತ್ತೆ ನಿಮ್ಗೆ. ಸ್ಲೀವ್ಸ್ ಎಲ್ಲ ಹಾಕ್ಬೇಕಾದ್ರೆ ತುಂಬಾ ಟೈಮಿಂಗ್ಸ್ ಎಲ್ಲ ಇರುತ್ತೆ. ಕೆಲವರು ಬ್ರೈಡಲ್ ವರ್ಕ್ಸ್ ಎಲ್ಲ ವರ್ಕ್ ತುಂಬಾ ಇರುತ್ತಲ್ಲ, ಸೊ 2 ಅವರ್ಸ್ ಇರೋದು 2 ಸ್ಲೀವ್ ಆದ್ರೆ 4 ಅವರ್ ಆಗುತ್ತೆ. ಇದು 2 ಅವರ್ಸ್ ಅಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ ಇದ್ರಲ್ಲಾದ್ರೆ. ಇದರಲ್ಲೇ ಮತ್ತೆ ಫ್ಯೂಚರ್ ಮಾಡೆಲ್ ಬರುತ್ತೆ, ಅದು ಬಂದ್ಬಿಟ್ಟು ಫ್ರೇಮ್ ದೊಡ್ಡದು ಬರುತ್ತೆ, 2 ಡಬಲ್ ಫ್ರೇಮ್ ಬರುತ್ತೆ ನಿಮಗೆ. 20x32 ಪ್ಲಸ್ 20x48 2 ಫ್ರೇಮ್ ಬರುತ್ತೆ. ಯುಗಾದಿ ಬರ್ತಿದೆಯಲ್ವಾ, ಅದಕ್ಕೋಸ್ಕರ ನಿಮ್ ಕಡೆಯಿಂದ ಏನಾದ್ರು ಆಫರ್ ಇದೆಯಾ ಹೇಗೆ? ಯಾಕಿಲ್ಲ ಸರ್, ಬನ್ನಿ ಯುಗಾದಿ ಅಂತಾನೆ ನಮಗೆ ಹತ್ರ ಸ್ಪೆಷಲ್ ಆಫರ್ ಇದೆ. ಈ ಎಂಬ್ರಾಯ್ಡರಿ ಮಷಿನ್ ಜೊತೆ 3 ಮಷಿನ್ ಆಫರ್ ಇದೆ. ಒಂದು ಸ್ಟಿಚಿಂಗ್ ಮಷಿನ್, ಜಿಗ್ಜಾಗ್ ಮಷಿನ್ ಮತ್ತೆ ಓವರ್ಲಾಕ್ ಮಷಿನ್. ಅಂತಂದ್ರೆ ಏನು ಈ ಮಿಷನ್ ತಗೊಂಡ್ರೆ ಆ ಮಿಷನ್ ಫ್ರೀ ಆಗಿ ಕೊಡ್ತೀರಾ? ಸರ್, ಆ ಮಷಿನ್ ತಗೊಂಡ್ರೆ ಈ ಮಷಿನ್ಗಳು ಫ್ರೀ ಆಗಿ ಸಿಗುತ್ತೆ ನಿಮ್ಗೆ. ಓ ಸೂಪರ್. ಇದ್ರ ಜೊತೆ ಏನೆಲ್ಲ ಏನ್ ಸಿಗ್ಬೋದು ಇನ್ನ? ಇದು ಬಂದ್ಬಿಟ್ಟು ನಮ್ಮ ರೆಗ್ಯುಲರ್ ಆಫರ್ಸ್ ಸರ್ ಇವು. ಒಂದು ಕ್ಯಾನ್ವಾಸ್ ಶೀಟ್ ರೋಲ್ ಬರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಲೋಗೋಸ್ ಫ್ರೇಮ್, ಟಿ ಶರ್ಟ್ ಎಂಬ್ರಾಯ್ಡರಿ ಮಾಡೋರ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ ಇದು. ಇದು ಬಂದ್ಬಿಟ್ಟು ಟೂಲ್ ಬಾಕ್ಸ್ ಮತ್ತೆ ಒಂದು UPS ಸಹ ಕೊಡ್ತೀವಿ ನಾವು. ಆಮೇಲೆ ಒಂದು ಬಾಬಿನ್ ವೈಂಡಿಂಗ್ ಮಷಿನ್ ಸಿಗುತ್ತೆ. ಇದು ಅಲ್ಲದೆ ಕ್ಯಾಟ್ಲಾಗ್ ಬುಕ್ ಸಹ ಸಿಗುತ್ತೆ ಸರ್ ನಮ್ಮ ಕಡೆಯಿಂದ. ಸರ್ ಬರೀ ಬುಕ್ಸ್ ಅಷ್ಟೇ ಅಲ್ಲ, ಇದ್ರ ಜೊತೆ ಇನ್ನೂ ಆಫರ್ ಇದೆ. ನಮ್ಮ ಕಂಪ್ನಿಯಿಂದ ಥ್ರೆಡ್ಸ್ ಎಲ್ಲ ಆಫರ್ ಇದೆ ಸರ್. ಸ್ಟಾರ್ಟಿಂಗ್ ಅವ್ರು ಏನು ಟ್ರೈನಿಂಗಿಗೆ ಬೇಕೋ ಅಷ್ಟು ನಮ್ಮ ಕಡೆಯಿಂದ ಥ್ರೆಡ್ ಆಫರ್ ಇರುತ್ತೆ. ಇದು ಬಂದ್ಬಿಟ್ಟು ಸಿಲ್ಕ್ ಥ್ರೆಡ್, ಮತ್ತೆ ಇವು ಎಲ್ಲ ಬಂದ್ಬಿಟ್ಟು ಜರಿ ಥ್ರೆಡ್ಸ್ ಅಂತ, ಇದೆಲ್ಲ ಆಫರ್ ಸಿಗುತ್ತೆ ಅವರಿಗೆ. ಆಮೇಲೆ ಮೇನ್ ಆಗಿ ಡಿಸೈನ್ಸ್ 2,500ದಿಂದ 3,000 ಡಿಸೈನ್ಸ್ ವಿತ್ ಪೆನ್ ಡ್ರೈವ್ ನಾವೇ ಆಫರ್ ಮಾಡ್ತಾ ಇದೀವಿ. ಈ ಮಿಷಿನ್ ತಗೊಂಡ್ರೆ ಕಂಪ್ನಿಯಿಂದ ಫ್ರೀ ಸರ್ವಿಸ್ ಇರುತ್ತೆ. ಎಷ್ಟು ವರ್ಷ ಇರುತ್ತೆ ಫ್ರೀ ಸರ್ವಿಸ್? 1 ಇಯರ್ ಫ್ರೀ ಸರ್ವಿಸ್ ಇರುತ್ತೆ, ಫ್ರೀ ವಾರಂಟಿ ಇರುತ್ತೆ, ಆಮೇಲೆ ಫ್ರೀ ಹೋಮ್ ಡೆಲಿವರಿ ಸಹ ಇರುತ್ತೆ ಸರ್. ನಾವೇ ಸ್ವತಃ ಅವ್ರ ಮನೆಗೆ ಬಂದು ಮಷಿನ್ ಎಲ್ಲ ಫಿಟ್ಟಿಂಗ್ ಮಾಡಿ ಇನ್ಸ್ಟಾಲೇಷನ್ ಮಾಡಿ ಟ್ರೈನಿಂಗ್ ಕೊಟ್ಟು ಬರ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ, ಫ್ರೀ ಇನ್ಸ್ಟಾಲೇಷನ್. ಈಗ ಒಂದು ಮಿಷನ್ ತಗೊಂಡು ಹೋಗ್ತೀವಿ, ಸಾಮಾನ್ಯವಾಗಿ ನಾವು ಎಷ್ಟು ಅರ್ನ್ ಮಾಡೋಕ್ಕೆ ಸಾಧ್ಯ ಇದೆ? ಸರ್ ಏನಿಲ್ಲ ಸರ್, ಇದರಲ್ಲಿ ಏನಂದ್ರೆ ನೀವು ಅಪ್ ಟು 2,000 ತನಕ ಅರ್ನ್ ಮಾಡ್ಕೋಬಹುದು ಪರ್ ಡೇಗೆ. ಏನೇ ವರ್ಕ್ ಇದ್ರು, ಜಸ್ಟ್ ಅವ್ರದ್ದೇನೋ ಬೇರೆ ವರ್ಕ್ಸ್ ಇದ್ರು ಅದಾದ್ಮೇಲೂ ಸಹ ಅವರು 2,000 ಪರ್ ಡೇಗೆ ವರ್ಕ್ ಅರ್ನ್ ಮಾಡ್ಬೋದು ಸರ್. ಸೊ ಈಗ ಮನೆಯಲ್ಲಿ ಕೆಲಸ ಇರುತ್ತೆ, ಮಕ್ಕಳಿಗೆಲ್ಲ ಸ್ಕೂಲ್ ಕಳಿಸ್ಬೇಕು, ಅಡುಗೆ ಎಲ್ಲ ಮಾಡಬೇಕು, ಅದನ್ನೆಲ್ಲ ಮಾಡಿಬಿಟ್ಟು ಇದನ್ನೆಲ್ಲ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ? ಮಾಡ್ಕೊಂತಾನು ಇದನ್ನು ಮಾಡ್ಬೋದು ಸರ್. ಯಾಕೆಂದ್ರೆ ಇದ್ರ ಹತ್ರನೇ ನಿಂತ್ಕೊಂಡು ಮಾಡ್ಬೇಕು ಅನ್ನೋ ನೆಸೆಸಿಟಿ ಏನಿರಲ್ಲ. ಅವ್ರ ಪಾಡಿ ಅವ್ರು ಕೆಲಸ ಮಾಡ್ಕೊಂತ ಇದನ್ನು ಮಾಡ್ಬೋದು. ಎಲ್ಲ ಸೆಟಪ್ ಮಾಡಿ, ಈಗ ನೋಡಿದ್ರಲ್ಲ ಇಷ್ಟೊತ್ತನ ಹೇಗೆ ಸೆಟ್ ಮಾಡಿ ಮಾಡ್ತಿದೀವೋ ಕೆಲಸನ, ಅದೇ ತರ ಸೆಟ್ ಮಾಡಿಬಿಟ್ಟು ಅವ್ರ ಕೆಲಸ ಏನಿದೆಯೋ ಅದನ್ನ ಮಾಡ್ಕೋಬಹುದು, ಆರಾಮಾಗಿ ಮಾಡ್ಕೋಬಹುದು ಸರ್, ಏನಿರಲ್ಲ. ಕೆಲವರು ಈಗ ಟೈಲರ್ಸ್ ಇರ್ತಾರೆ, ಸೊ ಅವರಿಗೆ ಮೇನ್ ಬೇಕಾಗಿರುತ್ತೆ. ಟೈಲರ್ಸ್ಗಳಿಗೆಲ್ಲ ಮೇನ್ಲಿ ವರ್ಕ್ ತುಂಬ ಕೇಳ್ತಾರೆ ಕಸ್ಟಮರ್ಸ್ ಅಂತ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅವರು ಈಗ ಟೈಲರಿಂಗ್ ಮಾಡ್ತಿರ್ತೀವಿ, ಸ್ಟಿಚಿಂಗ್ ಮಾಡ್ತಿರ್ತೀವಿ, ವರ್ಕ್ ಹಾಕೋಕ್ಕಾಗಲ್ಲ, ಕೆಲವ್ರದ್ದು ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಆ ಥರ ಏನಿರಲ್ಲ ಸರ್, ಇದಕ್ಕೆ ವರ್ಕ್ ಹಾಕ್ಬಿಟ್ಟು ಅವ್ರ ಪಾಡಿಗೆ ಅವರು ಸ್ಟಿಚಿಂಗ್ ಮಾಡ್ಕೊತ ಹೋಗ್ಬೋದು. ಸೊ ಈಗ ನಾರ್ಮಲ್ ಆಗಿ ಟೈಲರ್ಸ್ ಅಲ್ಲದೆ ಇರೋರು ಇದನ್ನ ಸ್ಟಾರ್ಟ್ ಮಾಡ್ಬೋದಾ ಬಿಸ್ನೆಸ್? ಸರ್ ಟೈಲರ್ಸ್ ಅಲ್ಲದೆ ಇರೋರು ಸ್ಟಾರ್ಟ್ ಮಾಡ್ಬೋದು. ಬರೀ ಟೈಲರ್ಸ್ ಅಷ್ಟೇ ಮಾಡ್ಬೋದು ಅಂತ ಏನಿಲ್ಲ ಸರ್. ಟೈಲರ್ ಅಲ್ಲದೆ ಇರೋರು, ಹೌಸ್ ವೈಫ್ಸು, ಎಲ್ಲಾ ತರದವರು ಮಾಡ್ಬೋದು ಇದನ್ನ. ಯಾಕೆಂದ್ರೆ ತುಂಬಾ ಈಸಿ ಆಗಿರುತ್ತೆ ಸರ್ ಮೆಥಡ್ ಎಲ್ಲ. ಇದೇನು ಲೇಡೀಸೇ ಮಾಡ್ಬೇಕಾ ಇಲ್ಲ ಜೆಂಟ್ಸು ಮಾಡ್ಬೋದು ಆರಾಮಾಗಿ? ಸರ್ ಬರೀ ಲೇಡೀಸ್ ಮಾತ್ರ ಮಾಡಬೇಕು ಅಂತ ಏನಿಲ್ಲ. ಆಲ್ಮೋಸ್ಟ್ ನಮ್ಮ ಕಸ್ಟಮರ್ಸ್ ಅಲ್ಲಿ ಜೆಂಟ್ಸ್ ಸಹ ಮಾಡ್ತಾ ಇದ್ದಾರೆ. ತುಂಬ ಹೆಲ್ಪ್ ಆಗುತ್ತೆ ಸರ್. ಕೆಲವರು ಬೇರೆ ಕಡೆ ಎಲ್ಲ ಕಷ್ಟಪಟ್ಟು ರಾತ್ರಿ ಎಲ್ಲ ಬೇರ್ಶೂಟ್ಸ್ ಎಲ್ಲ ಮಾಡ್ತಿರ್ತಾರೆ, ತುಂಬ ಹೊತ್ತು ಬಿಸಿಲಲ್ಲೆಲ್ಲ ನಿಂತು. ಆ ಥರ ಎಲ್ಲ ಏನಿರಲ್ಲ ಸರ್, ಮನೇಲಿ ಆರಾಮಾಗಿ ಕೂತ್ಕೊಂಡು ಮಾಡೋವಂಥ ಕೆಲಸ ಇದು ಸರ್. ಕರೆಂಟಿಂದ ಎಲ್ಲ ಏನಿಲ್ಲ ಸರ್, ಜಸ್ಟ್ ಫ್ಯಾನು, ಫ್ರಿಜ್ಜು, ಅದು ಏನಿಲ್ಲ ಮನೇಲಿ ಏನು ಯೂಸ್ ಮಾಡ್ತಾರಲ್ಲ ಅಷ್ಟು ಕನ್ಸಪ್ಷನ್ ಇರುತ್ತೆ. ಒಂದು ಫ್ಯಾನ್ ಓಡೋಷ್ಟೇ ಮಿಷನ್ ತಗೊಳ್ಳೋದು ಅಷ್ಟೇ ಸರ್. ಇದರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋವಂಥದ್ದು ಏನಿಲ್ಲ ಸರ್. ಜಸ್ಟ್ ಒಂದು ಥ್ರೆಡ್ ತಗೊಂಡ್ರೆ ಅಂದ್ರೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 7 to 8 ಬ್ಲೌಸಸ್ಗೆ ವರ್ಕ್ ಹಾಕ್ಬೋದು. ಈಗ ನಾರ್ಮಲ್ ಆಗಿ ಸಿಟಿ ಅವರೇನಾ ಇಲ್ಲ ಹಳ್ಳಿಗಳಲ್ಲೂ ಬಿಸ್ನೆಸ್ ಮಾಡ್ಕೋಬೋದಾ ಸರ್? ಇದು ಬಿಸ್ನೆಸ್ ಮೇನ್ಲಿ ನಡೀತಿರೋದೇ ಹಳ್ಳಿಯಿಂದ ಸರ್. ಯಾಕೆಂದ್ರೆ ತುಂಬಾ ಜನ ಮಷಿನ್ ಹಾಕೊಂಡ್ಬಿಟ್ಟು ತುಂಬಾ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಮನೆ ಜವಾಬ್ದಾರಿ ಎಲ್ಲ ಅವರೇ ತಗೊಂಡು ನಿಭಾಯಿಸ್ತಾ ಇದ್ದಾರೆ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 3 to 5 lakhs ತನ ಇದೆ ನಮ್ಮಲ್ಲಿ ಮಷಿನ್. 3 to 5 lakhs? ಹಾ ಸರ್, 3 to 5 lakhs ತನ ಇದೆ. ಇದರಲ್ಲಿ ನಾವು ಬ್ಯಾಂಕ್ ಲೋನ್ ಸಹ ಮಾಡ್ಕೋಬಹುದು ಅವರು ಕಸ್ಟಮರ್ಸ್. ಅಂದ್ರೆ ಸಬ್ಸಿಡಿ ಏನಾದರೂ ಸಿಗುತ್ತಾ? ಹಾ ಸರ್, ಸಿಗುತ್ತೆ. ಗೌರ್ಮೆಂಟ್ ಸ್ಕೀಮ್ಸ್ಗೆಲ್ಲ ಸಬ್ಸಿಡಿ ಸಿಗುತ್ತೆ. ಬ್ಯಾಂಕ್ ಲೋನು, ಪರ್ಸನಲ್ ಲೋನು ಎಲ್ಲ ಅಪ್ಲೈ ಮಾಡ್ಕೋಬಹುದು. ಸೊ ಈಗ ಸಬ್ಸಿಡಿಗೆ ಅಪ್ಲೈ ಮಾಡಬೇಕಂದ್ರೆ ನೀವೇನಾದ್ರು ಕೊಟೇಶನ್ ಕೊಡೋದು ಆ ತರ? ಕೊಟೇಶನ್ಸ್ ಎಲ್ಲ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಅವರು ಯಾವ ಲೋನ್ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಥ್ರೆಡ್ಗಳು ನಿಮ್ಮ ಹತ್ರ ಸಿಗತ್ತೆ ಎಲ್ಲ? ಹೌದು ಸರ್, ಬರೀ ಮಷಿನ್ ಅಷ್ಟೇ ಕೊಡ್ತಿದೀವಿ ಅಂತ ಏನಿಲ್ಲ. ನಮ್ಮ ಕಡೆಯಿಂದ ಕೆಲವರು ಕಸ್ಟಮರ್ಸ್ ಹೊರಗಡೆ ಹೋಗಿ ತಗೊಳಕ್ ಆಗಲ್ಲ, ಅವ್ರಿಗೆಲ್ಲ ಕಂಪ್ನಿಯಲ್ಲೇ ನಮ್ಮಲ್ಲೇ ಥ್ರೆಡ್ಸ್ ಎಲ್ಲ ಸಿಗುತ್ತೆ.
ಥ್ರೆಡ್ ಬಂದ್ಬಿಟ್ಟು ಥ್ರೆಡ್ಸು, ನೀಡಲ್ಸು, ಬಾಬಿನ್ ಕೇಸು, ಮಷೀನಿಗೆ ಸಂಬಂಧಪಟ್ಟ ಏನೇ ಐಟಮ್ಸ್ ಇದ್ರು ಎಲ್ಲ ನಮ್ಮಲ್ಲೇ ಸಿಗುತ್ತೆ ಸರ್. ಜಸ್ಟ್ ನೀವು ಕಾಲ್ ಮಾಡಿ ನಿಮ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ನಮ್ಗೆ ಹೇಳಿದ್ರೆ ಕೊರಿಯರ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಥ್ರೆಡ್ಸ್ ಹಾಕೋದು ಸರ್. ಥ್ರೆಡ್ಸ್ ಎಲ್ಲ ಹಾಕೋದು ಏನು ಅನ್ನೋದು ಕೆಲವರಿಗೆ ಡೌಟ್ಸ್ ಇರುತ್ತೆ. ಇಲ್ಲಿ 12 ಫೂಲ್ಸ್ ಇರುತ್ತೆ, 12 ಕಲರ್ ಥ್ರೆಡ್ ಹಾಕ್ಬೋದು. ನೀವು ಯಾವ ಕಲರ್ ಬೇಕೋ ಆ ಕಲರ್ ನಂಬರ್ ಅಲ್ಲಿ ಚಾಯ್ಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ರನ್ ಆಗುತ್ತೆ ಅದು. ಸೊ ಆ ಥ್ರೆಡ್ ಬಂದು ನಾರ್ಮಲ್ ಆಗಿ ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಬರುತ್ತೆ ಸರ್. ಸೀದಾ ಅಲ್ಲಿಂದ ಥ್ರೆಡ್ ಹಾಕೋದೆಲ್ಲ ನಾವೇ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀವಿ. ಮೇಂಟೆನೆನ್ಸ್ ಎಲ್ಲ ಅಷ್ಟೊಂದು ಕಷ್ಟ ಇರಲ್ಲ ಸರ್. ಜಸ್ಟ್ ಏನಿಲ್ಲ, ಸ್ವಲ್ಪ ಪಾರ್ಟ್ಸ್ ಇರುತ್ತೆ, ಯಾವ್ಯಾವ ಪಾರ್ಟಿಗೆ ಆಯಿಲಿಂಗ್ ಮಾಡಬೇಕು, ಎಲ್ಲಿ ಆಯಿಲಿಂಗ್ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಅದನ್ನು ಟೆಕ್ನಿಷಿಯನ್ ಬಂದುಬಿಟ್ಟು ಜಸ್ಟ್ ಮಷಿನ್ ಎಲ್ಲ ಇನ್ಸ್ಟಾಲೇಷನ್ ಮಾಡ್ತಾರಲ್ಲ ಅವಾಗ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರಲ್ಲ ಅವಾಗ ಅವ್ರಿಗೆ ಹೇಳ್ಕೊಟ್ಟು ಬಂದಿರ್ತಾರೆ. ಅಷ್ಟು ಮಾಡಿಕೊಂಡ್ರೆ ಸಾಕು ಸರ್. ಜಾಸ್ತಿ ಮೇಂಟೆನೆನ್ಸ್ ಎಲ್ಲ ಏನಿರಲ್ಲ ಇದ್ರದ್ದು. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದೇನು ಎಂಬ್ರಾಯ್ಡ್ರಿ ಮಾಡಿರೋದಾ ಹೇಗೆ? ನೋಡ್ಬಿಟ್ರಾ? ಹೌದು ನೋಡಿ ಸರ್, ಇದೆಲ್ಲ ಯಾವ್ದ್ರಲ್ಲಿ ವರ್ಕ್ ಮಾಡಿರೋದು ಅಂತ ಅನ್ಕೊಂತಿದ್ದೀರಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಪೇಂಟಿಂಗ್ ಅಲ್ಲ, ಏನು ಪೇಂಟಿಂಗ್ ಅಲ್ಲೇ ಅಂತ ಅನಿಸ್ತಾ ಇದೆ. ಕಂಪ್ಲೀಟ್ ಥ್ರೆಡ್ ವರ್ಕ್ ಸರ್. ಇದು ಬಂದ್ಬಿಟ್ಟು ನಮ್ಮ ಮಷೀನ್ ಅಲ್ಲೇ ಹಾಕಿರೋದು. ಅಂದ್ರೆ ಮಿಷನ್ ಅಲ್ಲಿ ಈ ತರ ಫೋಟೋಗಳು ಹಾಕೋಬಹುದಾ? ಹೌದು ಸರ್. ಬರೀ ಪುನೀತ್ ರಾಜ್ಕುಮಾರ್ ಫೋಟೋ ಅಂತ ಅಲ್ಲ, ನಿಮ್ ಫೋಟೋ, ನಮ್ ಫೋಟೋ, ಬೇರೆ ಯಾರು ಬೇಕಿದ್ರು ಫೋಟೋ ಹಾಕ್ಬಿಟ್ಟು ಗಿಫ್ಟ್ ಆಗಿ ಕೊಡ್ಬೋದು. ಬೇಕಿದ್ರೆ ಮನೇಲಿ ಹಾಕೋಬಹುದು, ಗಿಫ್ಟ್ ಆಗಿ ಕೊಡ್ಬೋದು. ನೋಡಿ ಸರ್, ಇದೆಲ್ಲ ಬಂದ್ಬಿಟ್ಟು ಯುಗಾದಿಗೋಸ್ಕರ ಆಫರ್ ಕೊಡ್ತಾ ಇರೋದು. ಬೇಗ ಬುಕಿಂಗ್ ಮಾಡ್ಕೊಳ್ಳಿ, ಬೇಗ ಮಷಿನ್ ತಗೊಳ್ಳಿ, ನಿಮ್ ವರ್ಕ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ, ಬೇಗ ಗ್ರೋ ಅಪ್ ಆಗಿ. ಸೊ ಈಗ ಉಗಾದಿಗೆ ನಾವು ಡೆಲಿವರಿ ತಗೊಳಕ್ಕಾಗಲ್ಲ, ಏನಾದರೂ ಬುಕಿಂಗ್ ಅಮೌಂಟ್ ಕೊಟ್ಬಿಟ್ಟು ಉಗಾದಿ ಆದ್ಮೇಲೂ ತಗೋಬೋದಾ? ತುಂಬಾ ಜನ ಸರ್, ನೀವು ಯಾವಾಗ ಬೇಕಿದ್ರು ತಗೋಬಹುದು. ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಳ್ಳಿ, ನಿಮ್ಗೆ ಯಾವಾಗ ಬೇಕೋ ಅವಾಗ ಮಷಿನ್ ನ ತಗೋಬಹುದು. ಸರ್, ನಮ್ಮ ಅಡ್ರೆಸ್ ಗೊತ್ತಲ್ವಾ? ಶ್ರೀ ವಿದ್ಯಾ ಎಂಬ್ರೋ ಸೊಲ್ಯೂಷನ್, SS ಲೇಔಟ್, B ಬ್ಲಾಕ್, ಇಂಡೋರ್ ಸ್ಟೇಡಿಯಂ ರೋಡ್, ದಾವಣಗೆರೆ.